ಹಾಯ್ ನಮಸ್ಕಾರ, ನಾನ್ ಸೌಜನ್ಯ ಹರ್ಷ. ಆಹಾರದಲ್ಲಾಗ್ತಿರುವ ಕಲಬೆರಕೆಯನ್ನ ನೋಡ್ತಾ ಇದ್ರೆ ಏನ್ ತಿನ್ನೋದು ಏನ್ ಬಿಡೋದು ಎಂಬಂತಾಗಿದೆ. ಬಹುತೇಕರಿಗೆ ಪನ್ನೀರ್ ಅಂದ್ರೆ ಬಹಳ ಇಷ್ಟ. ಅದರಲ್ಲೂ ಕೂಡ ವೆಜ್ ಪ್ರಿಯರು ಯಾರಿರ್ತಾರೆ, ಪನ್ನೀರಲ್ಲಿ ತಯಾರಾದಂತಹ ಖಾದ್ಯಗಳನ್ನ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಆದ್ರೆ ಇದೇ ಪನ್ನೀರ್ನ ಕೆಲವು ದಂಧೆಕೋರರು ನಕಲಿ ಮಾಡ್ತಿದ್ದಾರೆ. ಹೌದು, ಸೂರತ್ನ ಗೋದಾಮೊಂದರಲ್ಲಿ ನಕಲಿ ಪನ್ನೀರ್ನ ಜಾಲವೊಂದು ಪತ್ತೆಯಾಗಿದೆ. ಸೂರತ್ ಮುನ್ಸಿಪಲ್ ಕಾರ್ಪೊರೇಷನ್ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನ ನಡೆಸಿದಾಗ 1401 ಕೆಜಿ ನಕಲಿ ಪನ್ನೀರ್ ಪತ್ತೆಯಾಗಿದೆ. ಹಾಗೂ 25ಕ್ಕೂ ಹೆಚ್ಚಿನ ವಸ್ತುಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇದು ಕೇವಲ ಸೂರತ್ನ ಒಂದು ಕಥೆಯಲ್ಲ, ಬಹುತೇಕ ಕಡೆಗಳಲ್ಲಿ ನಕಲಿ ಪನ್ನೀರ್ನ ತಯಾರು ಮಾಡ್ತಾ ಇದ್ದಾರೆ. ನಕಲಿ ಪನ್ನೀರ್ ತಯಾರಿಕೆ ಮಾಡ್ತಾ ಇರುವ ಹಿಂದಿರುವಂತಹ ದುರುದ್ದೇಶ ಒಂದೇ, ದುರಾಸೆ. ಪನ್ನೀರ್ಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವು ಉತ್ಪಾದಕರು ಈ ರೀತಿ ನಕಲಿಯಾಗಿ ಪನ್ನೀರ್ನ ತಯಾರಿಸಿ ಗ್ರಾಹಕರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ನಕಲಿ ಪನ್ನೀರ್ನ ಸಾಕಷ್ಟು ಕೆಮಿಕಲ್ ಗಳನ್ನ ಬಳಸಿ ತಯಾರಿಕೆ ಮಾಡಿರ್ತಾರೆ. ಈ ಪನ್ನೀರಿಂದ ನೀವೇನಾದ್ರೂ ಖಾದ್ಯಗಳನ್ನ ತಯಾರಿಸಿ ತಿಂದ್ರಿ ಅಂತ ಅಂದ್ರೆ ನಿಮಗೆ ಹೊಟ್ಟೆ ನೋವು ಸೇರಿ ನಾನಾ ರೀತಿಯ ಸಮಸ್ಯೆಗಳು ಬಾಧಿಸಲಿದೆ. ಅಲರ್ಜಿ ಆಗುತ್ತೆ, ಮುಖದಲ್ಲೆಲ್ಲ ಪಿಂಪಲ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಯಾವುದಕ್ಕೂ ಕೂಡ ಪನ್ನೀರ್ನ ಮನೆಯಲ್ಲೇ ಆರೋಗ್ಯವಾಗಿ ತಯಾರಿಕೆ ಮಾಡಿ. ಪನ್ನೀರ್ ಹೇಗೆ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲೂ ವಿಡಿಯೋಸ್ಗಳು ಕೂಡ ಇರುತ್ತೆ. ಸೊ ಆದಷ್ಟು ಹೊರಗಿನ ಪನ್ನೀರ್ನ ತಂದ್ಬಿಟ್ಟು ಅದರಿಂದ ಅಡಿಗೆಯನ್ನ ಮಾಡೋದ್ರ ಬದಲು ನೀವೇ ಪನ್ನೀರ್ನ ತಯಾರಿಸಿ ಅಡಿಗೆಯನ್ನ ಮಾಡಿ. ಇದು ನನ್ನ ಕಾಳಜಿ ಅಂತ ಹೇಳ್ತೀನಿ. ಸೊ ಇದೇ ರೀತಿಯ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನೋಡ್ತಾ ಇರಿ ನನ್ನ ಚಾನೆಲ್ನ. ಆದಷ್ಟು ನನ್ನ ಚಾನೆಲ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈಗಲೇ ಈ ಚಾನೆಲ್ನ ಫಾಲೋ ಮಾಡಿ.